ಅಲೆ ತೆರೆಗಳ ಸಪ್ಪಳ, ವನ ಸಿರಿಗಳ ಶೃಂಗಾರ, ದೋಣಿ, ಮೀನು, ಕಡಲು, ಪಶ್ಚಿಮ ಬೆಟ್ಟದ ಕಾಡು, ಆಹಾ ಅದುವೇ ಅಚ್ಚ ಕನ್ನಡ ನಾಡು. ಯಕ್ಷಗಾನದ ಬೀಡು ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಜನಿಸಿ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಿ ಶಿಕ್ಷಣ ಇಲಾಖೆಯಲ್ಲಿ ನಂಬುಗೆಯ ಪ್ರಾಮಾಣಿಕ ಅಧಿಕಾರಿಯಾಗಿ ಮೃದು ನುಡಿಯೊಂದಿಗೆ ಸರ್ವರ ಪ್ರೀತಿಗೆ ಪಾತ್ರರಾಗಿ ಇಂದು ನಿವೃತ್ತಿ ಆಗುತ್ತಿರುವವರೇ ಶ್ರೀ ವಾಲ್ಟರ್ ಎಚ್ ಡಿಮೆಲ್ಲೋ ರವರು. ನಾವು ಸಾಹೇಬ್ರ ಬಗ್ಗೆ ಇವತ್ತು ಅವರು ವಯೋನಿವೃತ್ತಿ ಹೊಂದಿರುವಂಥ ಒಂದು ಸಂದರ್ಭದಲ್ಲಿ ಒಂದು ಸಲ ಒಂದು ಕ್ಷಣ ಅನ್ನಿಸ್ತದೆ ಅವರು ವಯೋನಿವೃತ್ತಿ ಹೊಂದಿದಾರೋ ಇಲ್ಲೋ ಅನ್ನುವಂಥದ್ದು. ಯಾಕಂದರೆ ಅವರ ಲವಲವಿಕೆ ಮತ್ತು ಅವರ ಕೆಲಸ ಮಾಡುವಂಥ ಒಂದು ಶೈಲಿ ಇದೆಲ್ಲವನ್ನು ಗಮನಿಸಿದರೆ ಅವರು ನಿವೃತ್ತಿಯ ಅಂಚಿನಲ್ಲಿದ್ದಾರೆ ಅನ್ನುವಂಥ ಭಾವನೆ ಖಂಡಿತವಾಗಿ ನಮ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಶ್ರೀ ಎಲಿಯಾಸ್ ಡಿಮೆಲ್ಲೋ ಹಾಗೂ ಶ್ರೀಮತಿ ಆಲಿಸ್ ಡಿಸೋಜಾ ಇವರ ಉದರದಲ್ಲಿ ಜನವರಿ 14, 1964ರಲ್ಲಿ ಜನಿಸಿದರು. ವಾಲ್ಟರ್ ರವರು ಚಟುವಟಿಕೆಯಿಂದ ಮನೆಯವರ ಪ್ರೀತಿಗೆ ಪಾತ್ರರಾಗಿದ್ದರು. ಇವರದು ಮಧ್ಯಮ ವರ್ಗದ ಕುಟುಂಬ. ಇವರ ಮೇಲೆ ಇವರ ತಂದೆಯ ಪ್ರಭಾವ ಅಪಾರವಾಗಿತ್ತು. ತಂದೆಯಾದ ಶ್ರೀ ಎಲಿಯಾಸ್ ಡಿಮೆಲ್ಲೋ ರವರು ಕೂಡ ಶಿಕ್ಷಕರಾಗಿದ್ದರು. ತಂದೆಯಿಂದಲೇ ಪ್ರಭಾವಿತರಾದ ಇವರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ತಂದೆಯೊಂದಿಗೆ ಪ್ರತಿದಿನ ನಡೆದುಕೊಂಡು ಹೋಗಿ ಶಾಲೆಯನ್ನು ಕಲಿಯುತ್ತಿದ್ದರು. ಇದು ಇವರಿಗೆ ಶಿಕ್ಷಣದ ಮೇಲೆ ಪ್ರೀತಿ ಬೆಳೆಯಲು ಕಾರಣವಾಗಿದೆ. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಬಂಟ್ವಾಳ ಮಂಗಳೂರಿನಲ್ಲಿ ಮುಗಿಸಿ ನಂತರ 1979ರಿಂದ 1984ರವರೆಗೆ ಮತ್ತು ಪದವಿಯನ್ನು ಶ್ರೀ ವೆಂಕಟರಮಣ ಕಾಲೇಜ್ ಬಂಟ್ವಾಳದಲ್ಲಿ ಮುಗಿಸಿದರು. ಬಿಎಡ್ ಪದವಿಯನ್ನ 1985ರಲ್ಲಿ ಮಂಗಳೂರಿನಲ್ಲಿ ಮುಗಿಸಿದ ಇವರು ಎಂಎ ಪದವಿಯನ್ನ ಬಾಹ್ಯವಾಗಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ 1992ರಲ್ಲಿ ಮುಗಿಸಿದರು. 1985ರಲ್ಲಿ ಸಂತ ಜೋಸೆಫ್ ಪ್ರೌಢಶಾಲೆ ಹುಣಸೂರಿನಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಆನಂತರ 1994ರಲ್ಲಿ ಒಲಿವಿಯಾ ಲಾಲಿ ಸಿಕ್ವೆರಾ ಇವರನ್ನ ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಆರ್ವೆಲ್ ವಿನ್ಸ್ಟರ್ ಡಿಮೆಲ್ಲೋ ಎಂಬ ಮಗನು ಜನಿಸಿದನು. ನಂತರ ತಂದೆಯ ಪ್ರೇರಣೆ ಹಾಗೂ ಎಚ್ಚರಿಕೆಯಿಂದ ಅರ್ಜಿಯನ್ನ ಸಲ್ಲಿಸಿದ ಪರಿಣಾಮವಾಗಿ ಫೆಬ್ರವರಿ 3, 1994ರಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಹುದ್ದೆಗೆ ನೇರ ನೇಮಕಾತಿ ಮೂಲಕ ಆಯ್ಕೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಕೆಲಸಕ್ಕೆ ಸೇರ್ಪಡೆಯಾಗಿ 4 ತಿಂಗಳ ಉಪನಿರ್ದೇಶಕರ ಕಚೇರಿಯ ವ್ಯಾಪ್ತಿಯ ವಿವಿಧ ಕಚೇರಿಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿದರು. ಆನಂತರ ಬೆಳ್ತಂಗಡಿ ತಾಲೂಕಿನ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿ ಸೇರಿಕೊಂಡು 3 ವರ್ಷಗಳ ಕಾಲ ಬೋಧನೆ ಮಾಡುವಲ್ಲಿ ತಲ್ಲೀನರಾದರು. ಶ್ರೀ ವಾಲ್ಟರ್ ಗುರುಗಳೆಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಪ್ರೀತಿ. ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ಕಾಣುವ ಶ್ರೀಯುತರು ತಮ್ಮ ಬೋಧನೆಯಲ್ಲಿ ನಗುಮುಖ, ಮೃದು ಮಾತು ಹಾಗೂ ಹಾಸ್ಯದೊಂದಿಗೆ ಮಕ್ಕಳನ್ನ ತಮ್ಮತ್ತ ಸೆಳೆಯುತ್ತಿದ್ದರು. ಇದರಿಂದಾಗಿ ಮಕ್ಕಳು ವಾಲ್ಟರ್ ಗುರುಗಳ ಪಾಠವೆಂದರೆ ಹಿಗ್ಗಿನಿಂದ ಕಲಿಯುತ್ತಿದ್ದರು. ನಂತರ ಇವರು ಎಇಒ ಆಗಿ, ಶಿಕ್ಷಣ ಅಧಿಕಾರಿಗಳಾಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ, ಅನಂತರ 2004ರಲ್ಲಿ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡಿದರು. ನಂತರ ಇವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಉಪ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದರು. 2014ರಿಂದ 2017ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಚ್ಚುಮೆಚ್ಚಿನ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು
ಈ ಸಮಯದಲ್ಲಿ SSLC ಫಲಿತಾಂಶದಲ್ಲಿ ಸತತ 3 ವರ್ಷಗಳ ಕಾಲ ರಾಜ್ಯ ಮಟ್ಟದಲ್ಲಿ ಈ ಜಿಲ್ಲೆಯ ವಿಶೇಷ ಸಾಧನೆಯನ್ನ ಮಾಡಿ ಗಮನ ಸೆಳೆಯಿತು. 2017ರಿಂದ 2019ರವರೆಗೆ ಉಪನಿರ್ದೇಶಕರು ಅಭಿವೃದ್ಧಿ ಡಯಟ್ ಕೊಡಗು ಹಾಗೂ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲೆ. ಕೊಡಗಿನಲ್ಲಿ ನಾನು 2 ವರ್ಷಗಳ ಕಾಲ ಕೆಲಸವನ್ನು ಮಾಡಿದಂಥ ಸಂದರ್ಭಗಳಲ್ಲಿ ಕೊಡಗಿನ ಪ್ರಳಯ ಸಂದರ್ಭದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ನನ್ನ ಸೇವೆ ಖಂಡಿತವಾಗಿಯೂ ಕೂಡ ಅದು ಅಚ್ಚಳಿಯದೆ ಎಲ್ಲರ ಮನಸ್ಸಿನಲ್ಲಿ ಕೂಡ ಒಂದು ಛಾಯೆಯನ್ನು ಮೂಡಿಸಿದೆ. ಇಲ್ಲಿ ಕಾರ್ಯವನ್ನು ಮಾಡುತ್ತಿರುವಾಗ ಅಪಾರ ಮಳೆಯಿಂದಾಗಿ ಕೊಡಗು ಜಿಲ್ಲೆಯು ತತ್ತರಿಸಿತ್ತು. ಈ ಸಂದರ್ಭದಲ್ಲಿ ಜಿಲ್ಲೆಯನ್ನ ಶೈಕ್ಷಣಿಕವಾಗಿ ಮುನ್ನಡೆಸಿದ್ದು ಇವರ ಮಾನವೀಯತೆಗೆ ಹಾಗೂ ಶಿಕ್ಷಣದ ಮೇಲಿರುವ ಇವರ ಕಾಳಜಿಗೆ ಹಿಡಿದ ಕೈಗನ್ನಡಿಯಾಗಿತ್ತು. ಅಪಾರ ಮಳೆಯಿಂದಾಗಿ ನಲುಗಿದ ಸಂದರ್ಭದಲ್ಲಿ ಅಲ್ಲಿನ ಪಾಲಕರಿಗೆ, ಮಕ್ಕಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಧೈರ್ಯವನ್ನು ತುಂಬುತ್ತಾ ಶೈಕ್ಷಣಿಕ ಚಟುವಟಿಕೆಗಳನ್ನು ಮುನ್ನಡೆಸಿದ್ದು ಹೆಮ್ಮೆಯ ಸಂಗತಿಯಾಗಿದೆ. ನಂತರ ಇವರು 30/7/2020ರಿಂದ 31/1/2024ರವರೆಗೆ ಸಹ ನಿರ್ದೇಶಕರು ಹಾಗೂ ವಿಭಾಗೀಯ ಕಾರ್ಯದರ್ಶಿಗಳು ಬೆಳಗಾವಿ ವಿಭಾಗ ಬೆಳಗಾವಿ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಬೆಳಗಾವಿ ವಿಭಾಗಕ್ಕೆ ಸಹ ನಿರ್ದೇಶಕರಿಗೆ ಬರುವಂಥ ಸಂದರ್ಭಗಳಲ್ಲಿ ಇದು ಒಂದು ಹೊಸ ಅನುಭವ. ಯಾಕಂದರೆ 9 ಜಿಲ್ಲೆಗಳು ದಕ್ಷಿಣ ಕನ್ನಡ ಆಮೇಲೆ ಕೊಡಗಲ್ಲಿ ನಾನು ಸೇವೆ ಸಲ್ಲಿಸಿದಂಥ ಅನುಭವನೇ ಬೇರೆ. ವಿಭಾಗಕ್ಕೆ ಬಂದಾಗ 9 ಜಿಲ್ಲೆಗಳಿಗೆ ಸಲ್ಲಿಸುವಂಥ ಸೇವೆಯ ಅನುಭವನೇ ಬೇರೆ. ಬಹುಶಃ ಇಲ್ಲಿ ಮುಖ್ಯವಾಗಿಯೂ ಕೂಡ ನನಗೆ ಆಸರೆಯಾಗಿದ್ದು, ನನಗೆ ಪ್ರೋತ್ಸಾಹ ಕೊಟ್ಟದ್ದು ನನ್ನ 2ನೇ ತಂದೆ ತಾಯಿಯಾಗಿ ನನ್ನ ಅಣ್ಣ ಆಮೇಲೆ ನನ್ನ ಅತ್ತಿಗೆ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಕಾಲುನಡಿಗೆಯ ಮೂಲಕ ಶಿಕ್ಷಣವನ್ನು ಪಡೆದು ಇಂದು ಸಹ ನಿರ್ದೇಶಕರು ಹಾಗೂ ವಿಭಾಗೀಯ ಕಾರ್ಯದರ್ಶಿಗಳಾಗಿ ನಿವೃತ್ತಿಯಾಗುತ್ತಿರುವುದು ಎಂಥವರಿಗೂ ಪ್ರೇರಣೆಯಾಗಬಲ್ಲದ್ದಾಗಿದೆ. ನಾವು ವರ್ಗಾವಣೆಗಳನ್ನು ಶಿಕ್ಷಕರ ವರ್ಗಾವಣೆ ಮಾಡುವಂಥ ಸಂದರ್ಭಗಳಲ್ಲಿ ಅಥವಾ ಶಿಕ್ಷಕರ ನೇಮಕಾತಿಗಳ ಅಂಶಗಳಲ್ಲಿ ಅಥವಾ ಬೇರೆ ಬೇರೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಅಥವಾ ನಮ್ಮ ಅಂಕಪಟ್ಟಿಗಳಿಗೆ ಸಂಬಂಧಪಟ್ಟಂತೆ ಬೋರ್ಡಿನ ಪ್ರತಿಯೊಬ್ಬ ವಿಷಯ ನಿರ್ವಾಹಕರಾಗಿರ್ಬೋದು, ಎಲ್ಲರೂ ಕೂಡ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಇವರು ಕೆಲಸ ಮಾಡಿದ ಕಾರಣ ಇವತ್ತು ಬೆಳಗಾವಿ ವಿಭಾಗ ಇಡೀ ರಾಜ್ಯ ತಗೊಂಡ್ರೆ ಬೆಳಗಾವಿ ವಿಭಾಗ ಒಂದು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತದೆ. ಆ ಎಲ್ಲ ಕ್ರೆಡಿಟ್ ನನ್ನ ಸ್ಟಾಫಿಗೆ ಹೋಗ್ತದೆ ಖಂಡಿತವಾಗಿಯೂ ಕೂಡ. ಪ್ರೀತಿ ಎಂದರೆ ಶಾಲೆಯಲ್ಲಿ ಮಕ್ಕಳೊಂದಿಗೆ ಇರುವುದು ಹಾಗೂ ಅವರಿಗಾಗಿ ನಿರಂತರವಾಗಿ ಪಾಠ ಮಾಡುವುದು ಇವರ ನೆಚ್ಚಿನ ಕಾಯಕವಾಗಿದೆ. ವಿಭಾಗೀಯ ಹಂತದಲ್ಲಿ ಯಾವುದೇ ಶಾಲೆಗೆ ಹೋದರೂ ಕೂಡ ಅವರು ಮೊದಲು ಹೋಗುವುದು ತರಗತಿಗಳಿಗೆ. 1ನೇ ತರಗತಿಯ ಮಗುವಿನೊಂದಿಗೆ 1ನೇ ತರಗತಿಯ ಮಗುವಾಗಿ, 10ನೇ ತರಗತಿಯ ಮಕ್ಕಳೊಂದಿಗೆ 10ನೇ ತರಗತಿಯ ಮಗುವಾಗಿ ಅವರ ಮಟ್ಟಕ್ಕೆ ಇಳಿದು ಪಾಠ ಬೋಧನೆಯನ್ನ ಮಾಡುತ್ತಾರೆ. ಇವರ ಪಾಠ ಬೋಧನೆಯು ಇಂದಿನ ಯುವ ಶಿಕ್ಷಕರಿಗೆ ಮಾರ್ಗದರ್ಶನವಾಗಿದೆ ಎಂದರೆ ತಪ್ಪಾಗಲಾರದು. ಇವರು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ತಮ್ಮ ಪದವಿಯನ್ನು ಪಡೆದುಕೊಳ್ಳುವ ಹಂತದಲ್ಲಿದ್ದಾಗ ಇವರ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿದ್ದು ಇವರ ಶಿಕ್ಷಕರೇ. ಇದರಿಂದಾಗಿ ಎಲ್ಲ ವಿಷಯದಲ್ಲಿಯೂ ಮೊದಲ ಸ್ಥಾನವನ್ನ ಗಳಿಸಿದ್ದೇನೆ ಎಂದು ತಮ್ಮ ಶಿಕ್ಷಕರನ್ನ ಕಣ್ತುಂಬಿ ನೆನಪು ಮಾಡಿಕೊಳ್ತಾರೆ. ಮತ್ತು ಇವರು ಅತಿ ಮುಖ್ಯವಾಗಿ ಗಮನಹರಿಸಿದ್ದು SSLC ಪರೀಕ್ಷೆಯ ಫಲಿತಾಂಶವನ್ನ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ತರುವ ನಿಟ್ಟಿನಲ್ಲಿ ಸರ್ಕಾರದ ಸಹಾಯದಿಂದ ಹಗಲಿರುಳು ಶ್ರಮಿಸಿ SSLC ಫಲಿತಾಂಶವನ್ನ ಸುಧಾರಿಸಿದ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ. ಮತ್ತು ಇವರು ತಮ್ಮ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದಿದ್ದು ಅಂದರೆ ಅದು ಸಮಯ ಪಾಲನೆ ಇದು. ಆಮೇಲೆ ಅವರು ಯಾವಾಗಲೂ ಬೇರೆ ಕಡೆ ಕಚೇರಿ ಕೆಲಸಕ್ಕೆ ಹೋಗಿ ಬಂದರು, ಮರುದಿವಸ ಅವ್ರು ಹೋಗಿ ಬಂದಿದ್ದಾರೆ, ಆಯಾಸ ಅನ್ನೋದು ಅವರಲ್ಲಿ ಎದ್ದು ಕಾಣ್ತಿರ್ಲಿಲ್ಲ. ಮತ್ತು ಕೆಲಸ ಸಮಯಕ್ಕೆ ಮಹತ್ವ ಕೊಡದೆ ಹೋದರೆ ಎಲ್ಲಿಯೂ ಯಾವ ಬದಲಾವಣೆಯನ್ನು ಕಾಣಲು ಸಾಧ್ಯವಿಲ್ಲ ಎಂಬುದನ್ನು ಅರಿತುಕೊಂಡಿದ್ದ ಇವರು ಸರಿಯಾದ ಸಮಯಕ್ಕೆ ಆಫೀಸಿಗೆ ಬರುವುದು ಹಾಗೂ ನಡೆದುಕೊಳ್ಳುವುದು ಇಲ್ಲಿಯ ಸಿಬ್ಬಂದಿಯ ಮೇಲೆ ಪರಿಣಾಮ ಬೀರಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಸಾಧಿಸಲು ಸಾಧ್ಯವಾಯಿತು ಅಂತ ಮನದುಂಬಿ ನುಡಿಯುತ್ತಾರೆ. ಮೇಲ್ಮನವಿಗಳು ಬರ್ತಾವ,
ಸಸ್ಪೆಂಡ್ ಆದಂಥ ಶಿಕ್ಷಕರು ರೀಇನ್ಸ್ಟೇಟ್ ಮಾಡಿದ್ದು ಅವ್ರೇನೋ ಪನಿಷ್ಮೆಂಟ್ ಆದಿಂದ ಪನಿಷ್ಮೆಂಟ್ ಆದ್ದಿಂದ ನಮ್ಮಲ್ಲೇ ಬರ್ತಾವೆ. ಪನಿಷ್ಮೆಂಟ್ ಆದ್ದಿಂದ ನಮ್ಮಲ್ಲೇ ಬರೋದ್ರಿಂದ ಅವನ್ನ ಇತ್ಯರ್ಥ ಮಾಡ್ಬೇಕು. ಅದ್ರೊಳಗೆ ಸಾಹೇಬರು ಭಾಳಷ್ಟು ವಿಚಾರಣೆ ಮಾಡುವಾಗ ಒಂದು ಕೋರ್ಟ್ದೊಳಗೆ ಏನು ನ್ಯಾಯಾಲಯ ಹಂಗೆ ನಡೀತೈತಿ, ಒಬ್ಬ ಜಡ್ಜ್ ಹಂಗೆ ಒಬ್ಬ ವಕೀಲರು ಇದನ್ನು ಮೇಲ್ಮನಿ ಹಂಗೆ ಮಾಡ್ತಾರಲ್ಲ, ಅದಕ್ಕಿಂತ ಪಾರದರ್ಶಕತೆಯಿಂದ ಭಾಳಷ್ಟು ಕೂಲಂಕುಷವಾಗಿ ನೋಡಿ ಅದು. ಯಾಕಂದ್ರೆ ಮೇಲಾಧಿಕಾರಿಗಳು ಒಮ್ಮೆ ಅದನ್ನು ಡಿಸಿಷನ್ ತೊಗೊಂಡಾಗ ಅದು ಮೇಲ್ಮನಿಯನ್ನು ಪರಿಗಣಿಸ್ಬೇಕಾದ್ರೆ ಅದ್ರ ಬಗ್ಗೆ ಭಾಳಷ್ಟು ಇದು ಮಾಡ್ಬೇಕಾಗೈತಿ. KCSR ಮತ್ತು CCI ನಿಯಮಗಳನ್ನ ಪ್ರತಿಯೊಂದು ನೋಡಿ ಅದ್ರ ಮೇಲೆ ಡಿಸಿಷನ್ ತೊಗೊತಾರೆ. ಡಿಸಿಷನ್ ತೊಗೊಳಗ ಆದಷ್ಟು ಮೇಲಾಧಿಕಾರಿಗಳು ತೊಗೊಂಡಂಥ ಡಿಸಿಷನ್ ಹಿಡಿದಂಥವನ್ನ ಭಾಳಷ್ಟು ಉದಾಹರಣೆಗಳು ಈ ಕಚೇರಿ ಒಳಗದಾವ. ಮತ್ತು ಸರ್ಕಾರದ ಆಸ್ತಿಯನ್ನ ಮನಬಂದಂತೆ ವಿನಿಯೋಗಿಸಲು ಎಂದೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಎಷ್ಟರ ಮಟ್ಟಿಗೆ ಎಂದರೆ ಆಫೀಸ್ ಮುಗಿಸಿಕೊಂಡು ಹೋಗುವಾಗ ಲೈಟ್ಗಳನ್ನು ತಾವೇ ಸ್ವತಃ ಆಫ್ ಮಾಡಿ ಹೋಗುವ ಮಟ್ಟಿಗೆ ಸಮರ್ಪಕ ಬಳಕೆಯನ್ನ ತಮ್ಮ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದಿದ್ದಾರೆ. ಕಚೇರಿ ಒಳಗೆ ಸಣ್ಣ ಸಣ್ಣ ವಿಷಯ, ಇವು ಲೈಟು, ನೀರು, ಫ್ಯಾನ್ ಬಂದ್ ಮಾಡೋದು, ಇವು ಸಣ್ಣ ವಿಷಯ ಇದ್ರೂ ಸಹಿತ ಅದು ನಾವು ಸಣ್ಣ ಉಳಿತಾಯ ಮಾಡ್ರೂ ಅದು ನಾವು ದೊಡ್ಡ ಉಳಿತಾಯ, ದೇಶಕ್ಕೆ ದೊಡ್ಡ ಉಳಿತಾಯ ಮಾಡೋದು ಉದ್ದೇಶದಿಂದ ನಾವು ಇದನ್ನು ಮಾಡ್ಬೋದು. ಅದನ್ನು ನನಗೆ ಭಾಳ ಲೈಕ್. ನಮ್ಮ ಉಪನಿರ್ದೇಶಕರ ಕಚೇರಿಯಲ್ಲಿ ನಾವು ಹಮ್ಮಿಕೊಂಡಾಗ ಕರೆಕ್ಟ್ ಟೈಮಿಂಗ್ ಕೇಳ್ತಾಯಿದ್ರು ಅವರು. ಟೈಮಿಂಗ್ ಎಷ್ಟು 10 ಗಂಟೆಗೆ ಅಂದರೆ ಯಾರು ಬಂದರೂ ಬಿಟ್ಟರೆ ಗೊತ್ತಿಲ್ಲ, ಅವ್ರು 10 ಗಂಟೆಗೆ ಅಂದರೆ ಅವರು ಅಷ್ಟು ಕರೆಕ್ಟ್ ಇದ್ದು ಬಿಡ್ತಿದ್ರು. ಒಮ್ಮೊಮ್ಮೆ ಹಿಂಗೆ ಪರಿಸ್ಥಿತಿ ಬರ್ತಿತ್ತು, ಸಂದರ್ಭ ಆಗ್ತಿತ್ತಲ್ಲ, ಅವ್ರು ಬಂದರೂ ಸಹ ಕೆಲವೊಮ್ಮೆ ನಾವು ಬರ್ತಿರಲಿಲ್ಲ. ಅಂದರೆ ಅಷ್ಟು ಟೈಮಿಗೆ ಮಹತ್ವವನ್ನು ಕೊಡ್ತಕ್ಕಂಥ. ಇಲ್ಲಿ ಒಂದು ಆಫೀಸ್ ಇದೆ ಅಂತ ಕೂಡ ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ. ಇವರು ಬಂದ ಮೇಲೆ ನಮ್ಮೆಲ್ಲರನ್ನು ಕರೆದು ಈ ಒಂದು ಆಫೀಸಿಗೆ ಒಂದು ಹೊಸ ಕಳೆಯನ್ನು ತುಂಬಿಕೊಡ್ಬೇಕಂತ ತುಂಬಾ ದಿನದಿಂದ ಅವರ ಆಸೆ ಇತ್ತು. ಅದಕ್ಕೆ ನಾವೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ಚಿತ್ರಕಲಾ ಶಿಕ್ಷಕರನ್ನು ಒಟ್ಟುಗೂಡಿಸಿ ಕರೆಸಿ ನಮ್ಮ ವಿಭಾಗದ 9 ಜಿಲ್ಲೆಯ ಪ್ರವಾಸಿ ಸ್ಥಳಗಳನ್ನು ಈ ಗೋಡೆಗಳ ಮೇಲೆ ಚಿತ್ರಿಸಿ ಈ ಆಫೀಸಿಗೆ ಒಂದು ಹೊಸ ಕಳೆ ಬರುವಂಗೆ ನಮ್ಮ ಸಹನಿರ್ದೇಶಕರು ತುಂಬಾ ಶ್ರಮವಹಿಸಿ ಎಲ್ಲ ಸಿಬ್ಬಂದಿ ಕಡೆಯಿಂದ ಹಾಗೂ ತಾವು ಕೂಡ ಅದಕ್ಕೆ ಕಾಂಟ್ರಿಬ್ಯೂಷನ್ ಹಾಕಿ ಇಲಾಖೆಯ ಯಾವುದೇ ಒಂದು ಅನುದಾನವನ್ನು ಸಹ ಬಳಸ್ಕೊಳ್ಳದೆ ತಮ್ಮ ಸ್ವಂತ ಪ್ರಯತ್ನದಿಂದ ಈ ಒಂದು ಆಫೀಸಿಗೆ ಒಂದು ಹೊಸ ಕಳೆಯನ್ನು ಮೂಡಿಸುವಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸಿದ್ದಾರಂತ ನಾನು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ತಮ್ಮ 39 ವರ್ಷದ ಸೇವೆಯಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಕಾರ್ಯನಿರ್ವಹಿಸಿದ್ದು ಇವರ ಪ್ರಾಮಾಣಿಕತೆಗೆ ಹಿಡಿದಂತಹ ಕೈಗನ್ನಡಿಯಾಗಿದೆ. ಇನ್ನು ಒಬ್ಬ ಶಿಕ್ಷಕ ಎಂದರೆ ನಿರಂತರವಾಗಿ ಕಲಿಯುತ್ತಿರುವ ವಿದ್ಯಾರ್ಥಿ ಎಂಬ ಮಾತನ್ನ ಮನಗಂಡಿರುವ ಇವರು ಇಂದಿನ ದಿನಮಾನಗಳಲ್ಲಿ ತಕ್ಕಂತೆ ತಂತ್ರಜ್ಞಾನಗಳ ಬಳಕೆ ಮಾಡುವಲ್ಲಿ ಹಾಗೂ ಅವುಗಳನ್ನು ಅನುಷ್ಠಾನ ಮಾಡುವಲ್ಲಿ ಯಾರ ಮೇಲೆಯೂ ಅವಲಂಬಿತರಾಗದೆ ಹಗಲಿರುಳು ಸಾರ್ವಜನಿಕರ ಹಾಗೂ ಇಲಾಖೆಯ ಮೇಲ್ಗಳಿಗೆ ಖುದ್ದಾಗಿ ತಾವೇ ಉತ್ತರಿಸುವುದು ಇವರ ವೃತ್ತಿ ಬದ್ಧತೆಯನ್ನ ತೋರಿಸುತ್ತದೆ. ಈ ಎಲ್ಲಾ ನಿರಂತರ ಪರಿಶ್ರಮದ ಫಲವಾಗಿ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಮಕ್ಕಳು ಹಾಗೂ ಸಿಬ್ಬಂದಿಗೆ ಇವರೆಂದರೆ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿ ಹೊರಹೊಮ್ಮಿದ್ದಾರೆ. ಇನ್ನು ಬೆಳಗಾವಿ ವಿಭಾಗದ ಶಿಕ್ಷಕರಿಗೆ ಶ್ರೀ ವಾಲ್ಟರ್ ಸರ್ ಮೇಲೆ ವಿಶೇಷವಾದ ಪ್ರೀತಿಯನ್ನ ತೋರಿಸುತ್ತಾರೆ. ಕಾರಣ ಇವರು ಎಂದೂ ತಮ್ಮ ಅಧಿಕಾರವನ್ನ ತೋರಿಸದೆ ಪ್ರೀತಿಯಿಂದ ವರ್ತಿಸಿ ಅವರಿಗೆ ಮಾರ್ಗದರ್ಶನವನ್ನ ಮಾಡಿರುವುದು ಹಾಗೂ ಶಾಲೆಗೆ ಭೇಟಿ ಕೊಟ್ಟಾಗ ಕಲಿಕೆಯ ನ್ಯೂನತೆಗಳ ಮೇಲೆ ಚರ್ಚಿಸಿ ಸಲಹೆ ಸೂಚಿಸುತ್ತಾರೆ. ವಿಜ್ಞಾನದ ಲ್ಯಾಬ್ಗಳು, ನಲಿಕಲಿ ಕೊಠಡಿಗಳು, ಗಣಿತ ಕೊಠಡಿಗಳು ಹೀಗೆ ಅನೇಕ ಮಾದರಿ ಕೊಠಡಿಗಳನ್ನು ನಿರ್ಮಿಸಿ ಶಿಕ್ಷಕರಿಗೆ ಮುಕ್ತ ಅವಕಾಶವನ್ನ ನೀಡಿದ್ದಾರೆ. ಇದು ವಿಭಾಗದ ಶಿಕ್ಷಕರಿಗೆ ತುಂಬಾ ಖುಷಿಯ ಸಂಗತಿಯಾಗಿದೆ. ಇಂತಹ ಮಾನವೀಯತೆ ಅಂತಂದ್ರೆ ನೆನಪಾಯ್ತು, ಇವರ ಕಚೇರಿಯಲ್ಲಿ ಒಬ್ಬ ಸಿಪಾಯಿ ನಿವೃತ್ತಿಯಾಗಿರುತ್ತಾನೆ. ಅವನನ್ನು ತುಂಬಾ ಆತ್ಮೀಯವಾಗಿ ಬೀಳ್ಕೊಟ್ಟು ತಮ್ಮ ಕಾರಿನಲ್ಲಿ ಮುಂದುಗಡೆ ಸೀಟಿನಲ್ಲಿ ಕೂಡಿಸಿ ತಾವು ಹಿಂದೆ ಕುಳಿತು ಅವನನ್ನ ಮನೆಯವರೆಗೂ ಬಿಟ್ಟು ಬಂದಿರುವುದು ಇವರ ಮಾನವೀಯತೆ ಗುಣದ ಅನಾವರಣ. ಇಂತಹ ಸೂಕ್ಷ್ಮ ಘಟನೆಗಳಿಂದ ಸಾಬೀತಾಗಿದೆ. ಎಂದೂ ಕೂಡ ಪ್ರಚಾರವನ್ನ ಬಯಸದ ಇವರು ತಮ್ಮ ಸಿಬ್ಬಂದಿಗೆ ಅಚ್ಚುಮೆಚ್ಚಿನ ಹಿರಿಯ ಅಧಿಕಾರಿಗಳಾಗಿದ್ದಾರೆ.
ಇಲಾಖೆ ನನಗೆ ಕೆಲಸ ಮಾಡಲು ತುಂಬ ಒಳ್ಳೆಯ ಅವಕಾಶವನ್ನು ಕೊಟ್ಟಿದೆ. ಅದನ್ನು ಕಾಯ ವಾಚ ಮನಸ ಮಾಡಿದ್ದೇನೆ. ಅವಕಾಶ ಕೊಟ್ಟ ಶಿಕ್ಷಣ ಇಲಾಖೆಗೆ ನಾನು ಯಾವತ್ತೂ ಚಿರಋಣಿ ಅಂತ ಭಾವುಕರಾಗಿ ನಡೆಯುತ್ತಾರೆ ಶ್ರೀ ವಾಲ್ಟರ್ ರವರು. ಈ ಒಂದು ಇಲಾಖೆಯಲ್ಲಿ 39 ವರ್ಷಗಳ ಒಂದು ತೃಪ್ತಿದಾಯಕವಾದಂತಹ ಒಂದು ಸೇವೆಯನ್ನು ನಾನು ಕೊಟ್ಟಿದ್ದೇನೆ. ಈ ನನ್ನ ತೃಪ್ತಿದಾಯಕ ಸೇವೆಯು ಇಲಾಖೆಯ ವಿವಿಧ ಮಜಲುಗಳಲ್ಲಿ ತನ್ನದೇ ಆದಂತಹ ಒಂದು ಅಚ್ಚಳಿಯದ ಛಾಪನ್ನು ಮೂಡಿಸಿದೆ. ಖಂಡಿತವಾಗಿಯೂ ಕೂಡ ಇದು ಶಾಶ್ವತವಾಗಿ ಎಲ್ಲರ ಮನಸ್ಸಿನಲ್ಲೂ ಕೂಡ ನೆನಪಿನಲ್ಲಿ ಇಡತಕ್ಕಂಥ ಒಂದು ಈ 39 ವರ್ಷಗಳ ಅವಧಿಯಾಗಿದೆ. ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ಹುದ್ದೆಯಲ್ಲಿದ್ದಾರೆ ಎನ್ನುವುದಕ್ಕಿಂತ ಆ ಹುದ್ದೆಯಲ್ಲಿದ್ದುಕೊಂಡು ಎಷ್ಟು ಪ್ರಾಮಾಣಿಕವಾಗಿ, ಚಟುವಟಿಕೆಯುಕ್ತವಾಗಿ, ಭ್ರಷ್ಟ ಮುಕ್ತನಾಗಿ, ಮಾನವೀಯ ಮೌಲ್ಯಯುತವಾಗಿ, ಕಾನೂನಾತ್ಮಕವಾಗಿ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತಾನೆ ಎಂಬುದರಲ್ಲಿ ಅವರ ವ್ಯಕ್ತಿತ್ವ ಅಡಗಿರುತ್ತದೆ. ಶ್ರೀ ವಾಲ್ಟರ್ ಡಿಮೆಲ್ಲೋ ರವರು ಈ ಎಲ್ಲ ಗುಣಗಳನ್ನು ತಮ್ಮ ಜೀವನದುದ್ದಕ್ಕೂ ವೃತ್ತಿಯುದ್ದಕ್ಕೂ ಪಾಲಿಸಿಕೊಂಡು ಬಂದ ಓರ್ವ ಅತ್ಯುತ್ತಮ ಅಧಿಕಾರಿಯಾಗಿ ಹೊರಹೊಮ್ಮಿ ಇಂದು ನಿವೃತ್ತಿಯಾಗುತ್ತಿದ್ದಾರೆ. ಶಿಕ್ಷಣ ಇಲಾಖೆ ತಮ್ಮ ಅಪಾರ ಸೇವೆಯನ್ನ ಮನದುಂಬಿ ಹರಿಸುತ್ತದೆ ಮತ್ತು ತಮ್ಮ ಸಲಹೆ ಸೂಚನೆಗಳನ್ನು ಇನ್ನೂ ಕೂಡ ಬಯಸುತ್ತದೆ. ಹೋಗಿ ಬನ್ನಿ ಶ್ರೀ ವಾಲ್ಟರ್ ಡಿಮೆಲ್ಲೋ ಸರ್. ನಿಮಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು.